ಸಾವೇ ಬಂದರು ಮೊನ್ನೆ ಆದರೂ ತಾಯಿ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗಲ್ಲ ಸರ್. ತಾಯಿನೇ. ಯಾವ ಟ್ಯಾಟೂ ಹಾಕಿಸ್ಕೊಂಡಿದ್ದಾರೆ? ಯಾರು ಅವರು? ನಮ್ಮ ತಾಯಿ. ಏನು ಸರ್ ಅಷ್ಟು ಪ್ರೀತಿಯಿಂದ ಟ್ಯಾಟೂ ಹಾಕಿ? ಸರ್ ನನ್ನ ಕಷ್ಟ ಸುಖಕ್ಕೆಲ್ಲ ನನ್ನ ಜೊತೆಲಿದ್ದಾರೆ, ಎಲ್ಲದಕ್ಕೂ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನಾನು ಬದುಕ್ತೀನಿ ಬಾಳ್ತೀನಿ ಅಂದದಕ್ಕೆ ಎಲ್ಲದಕ್ಕೂ ಸಹಾಯ ಮಾಡಿದ್ದಾರೆ. ದುಡ್ಡಿದ್ದಾಗ ನನ್ನ ಹೆಂಡತಿ ಮಕ್ಕಳಿದ್ದರು. ಇವಾಗ ನನ್ನ ಹತ್ರ ಗಾಡಿ ಇಲ್ಲ, ಸೀಸಾಗಿ ಹೊಟ್ಟೋಯ್ತು ಆಯಿತಾ. ಈಗ ಎಷ್ಟೇ ಬೇಡಿದ್ರು ಯಾರೂ ಬರ್ತಾಯಿಲ್ಲ ಇರ್ತಾಯಿದ್ದೆ. ಕೊನೆಗೆ ಈಗ ನಮ್ಮ ತಾಯಿ ನಾನು ಇದ್ದೀನಿ ಅಂತ, ಈಗ ನಮ್ಮ ತಾಯಿ ಜೊತೆಗೆ ನಾನು ಇದ್ದೀನಿ ಅಷ್ಟೇ. ನಿಮ್ಮ ತಾಯಿ ಇದ್ದಾರೆ? ಇನ್ನೂ ಇದ್ದಾರೆ ಅವ್ರೊಬ್ಬರು, ನಾನು ನಮ್ಮ ತಾಯಿ ಅಷ್ಟೇ. ನಾಳೆ ಒಂದು 30-40 ಕುರಿ ಇದೆ, ಮೇಯಿಸ್ತಾರೆ. ನಾನು ಡ್ರೈವರ್ ಕೆಲಸ ಮಾಡ್ತೀನಿ. ನಂದು ಒಂದು ವೆಹಿಕಲ್ ಇತ್ತು, ಸಮಯ ಸಂದರ್ಭ ಕಾರಣಾಂತರ ಸೀಸಾಗೋಯ್ತು. ಹೆಂಡತಿ ಮಕ್ಕಳು ಇರೋ ತನಕ ಇದ್ದರು, ಈಗೇನಿಲ್ಲ, ಕೈ ಬಿಟ್ಟು ಹೋದರು. ಅದಕ್ಕೆ ನಮ್ಮಮ್ಮ ಅಂತಾರೆ, ಮತ್ತೆ ದುಡಿ ಸಂಪಾದನೆ ಮಾಡು, ನೀನು ಚೆನ್ನಾಗಿ ಬದುಕ್ತವನೆ ಅಂದರೆ ಬರ್ತಾರೆ ಅಂತ ಹೇಳಿದ್ದಾರೆ. ಬರ್ತಾರೋ ಗೊತ್ತಿಲ್ಲ. ನನ್ನ ಮಕ್ಕಳು ಬಂದರೆ ಸಾಕು ಅಷ್ಟೇ. ನಿಮ್ಮ ತಾಯಿಗೆ ತುಂಬ ಖುಷಿಯಾಗಿದ್ದ ದಿನ ಯಾವುದು ನೀವು ನಡ್ಕೊಂಡಂಥ ರೀತಿ? ನಾವು ಗದ್ದೆ ಜಮೀನಿದೆ ನಮ್ಮದು 1 ಎಕರೆ, ಅದು ಆರಂಭಕ್ಕೆ ನಾನು ಸಪೋರ್ಟ್ ಮಾಡಿದಾಗ ಮಾತ್ರ ಅವರು ತುಂಬ ಹ್ಯಾಪಿ ಅಂತಾರೆ. ತಲಾಂತರದಿಂದ ಬಂದಿರೋ ಭೂಮಿನ ಕೈ ಬಿಡ್ಬಿಡಕನಪ್ಪ ಭೂಮಿ ತಾಯಿನ ಅಂತ ಹೇಳ್ತಾರೆ. ನಾನು ಸುಮಾರು ಸಲ ನಮ್ಮ ತಾಯಿಗೂ ರೇಗಿದ್ದೀನಿ, ಇಲ್ಲ ಅಂತ ಹೇಳಲ್ಲ, ಸುಳ್ಳು ಹೇಳ್ಬಾರ್ದು, ಇರೋ ವಿಷಯ ಹೇಳ್ತೀನಿ. ನಾನು ರೇಗಿದ್ರೆ ಅವ್ರು ಸುಮ್ಮನೆ ಆಗ್ಬಿಡ್ತಾರೆ. ಮಲಗಿದ್ದಾಗ ಅವರೇ ಬಂದು ತಲೆ ಸಾರ್ತಾರೆ, ಸಮಾಧಾನ ಸುಮ್ಮನೆ ಆಗ್ಬಿಡ್ತಾರೆ. ಏನು ಮಾತಾಡೋಕ್ಕಾಗಲ್ಲ, ಕೋಪ ಮಾಡ್ಕೊಬಾರ್ದು, ಸಮಾಧಾನ ಇರಪ್ಪ ಅಂತಾರೆ. ಅದು ಬಿಟ್ಟರೆ ಇನ್ನೇನಿಲ್ಲ. ಹಣ ದುಡ್ಡಿದ್ರೆ ಎಲ್ಲ ಸರಿ ಪ್ರಪಂಚದಲ್ಲಿ, ದುಡ್ಡಿಲ್ಲ ಅಂದರೆ ಏನಿಲ್ಲ. ಫ್ರೆಂಡ್ಸ್ ಯಾರೋ ಒಬ್ಬರು ಬರ್ತಾರೆ, ಎಲ್ಲರೂ ಬರೋಲ್ಲ. ಸಂಬಂಧಿಕರು ಬರೋಲ್ಲ, ಸಂಪಾದನೆ ಬರೋ ಕೊಡ್ತಾರೆ. ಸ್ನೇಹಿತರು ಅಷ್ಟೇ, ಕೆಲವು ಒಬ್ಬ ಸ್ನೇಹಿತನಿಗೆ ಹೆಲ್ಪ್ ಮಾಡಿದ್ದಾನೆ ಜೇಸು ಅಂತ, ಬಟ್ ಬೇರೆ ಯಾರೂ ಬರೋಲ್ಲ. ನನ್ನ ಹತ್ರ ತಿಂದಿರೋರೇ ಜಾಸ್ತಿ, ಇಟ್ಕೊಂಡು ಹೋಗಿರೋರೇ ಜಾಸ್ತಿ. ಆದರೆ ಕೊನೆಗೆ ಉಳ್ಕೋತಾರದೇ ನಮ್ಮಮ್ಮ. ಈಗ ನನಗೆ 38 ವರ್ಷ ವಯಸ್ಸು ಸರ್. ನನ್ನ ಅನುಭವದಲ್ಲಿ ಹೇಳ್ತೀನಿ, ನನಗೆ 2 ಹೆಣ್ಣು 1 ಗಂಡು ಮಗು, ಸರಿನಾ ಸರ್? ಆದರೆ ನಮ್ಮಮ್ಮ ಸಪೋರ್ಟ್ ಮಾಡ್ದಂಗೆ ಯಾರೂ ಮಾಡೋಲ್ಲ. ಬಟ್ ನಾನು ಇರೋವರೆಗೂ ನನ್ನ ಮಕ್ಕಳಿಗಾಗಿ ನಮ್ಮಮ್ಮನ ಆಸೆ ಆಕಾಂಕ್ಷೆಗಳು ಈಡೇರಿಸ್ತಾ, ಅವರ ಆಸೆ ಆಕಾಂಕ್ಷೆಗಳು ಈಡೇರಿಸ್ತಾ, ನಾನು ನಂಬಿ ಬಂದಿರೋ ನನ್ನ ಹೆಂಡತಿ, ನನ್ನ ಮಕ್ಕಳು ಭವಿಷ್ಯ ರೂಪಿಸ್ಬಿಟ್ಟು ಒಂದಲ್ಲ ಒಂದಿನ. ತಾಯಿ ಬಗ್ಗೆ ಅವಮಾನ ಮಾಡೋರಿಗೆ ಏನು ಹೇಳಬೇಕು ಅಂತಂದರೆ ಸರ್, ನಾನು ತುಂಬ ನೊಂದಿದ್ದೀನಿ, ಬಂದಿದ್ದೀನಿ ಸರ್. ನನ್ನ ಕಷ್ಟನೇ ಬರಲಿ, ಸುಖನೇ ಬರಲಿ, ನಮ್ಮಮ್ಮ ಯಾವತ್ತೂ ನನಗೆ ಬೈದು ಬುದ್ಧಿ ಹೇಳಿದ್ದಾರೆ, ನಗ್ನಗ್ತಾ ಹೇಳಿದ್ದಾರೆ. ಅಕಸ್ಮಾತ್ ನಾನೇ ತಪ್ಪು ಮಾಡಿದ್ರೆ ಹಿಂಗೆಲ್ಲ ಹಿಂಗಿರು ಅಂತ ಹೇಳಿದ್ದಾರೆ. ಇವತ್ತು ನೋಡಿ ನನ್ನ ಫ್ಯಾಮಿಲಿ ದೂರ ಆದ್ರೂ ನಾನು ಇದ್ದೀನಿ ಬಾಂಪ ಅಂತ ಹೇಳ್ತಾರೆ. ಸರ್ ನೀವು ನಂಬ್ತೀರಾ ಬಿಡ್ತೀರಾ, ಲಾಸ್ಟ್ ವೀಕು ನೈಟ್ ಹೊಟ್ಟೋದೆ, ಮಳೆ, ಇದು ಮನೇಲಿ ಏನೂ ಇರಲಿಲ್ಲ. ನಮ್ಮಮ್ಮ ಚಾಪೆ ಹೊಸ್ಕೊಂಡಿದ್ದು ರಗ್ನೂ ಕೊಟ್ಬಿಟ್ಟು ಬರೀ ಚಾಪೆ ಹಾಸ್ಕೊಂಡು ಮಲ್ಕೊಂಡಿದ್ರು. ನಮ್ದು ಹಳೆಯ ಮನೆ. ಏನು ಹೇಳ್ತೀರಾ ಅದಕ್ಕೆ? ಏನು ಹೇಳ್ತೀರಾ ಹೇಳಿ? ನಿಮಗೆ ರಗ್ ಕೊಟ್ಟು ಅವ್ರು ನನಗೆ ಬೆಡ್ಶೀಟ್ ಕೊಟ್ಟು ಅವ್ರು ಚಾಪೆ ಹೊಸ್ಕೊಂಡ್ಬರ್ತಾರೆ. ನಾನು ಇನ್ನೊಂದು ಬೆಡ್ಶೀಟ್ ತೊಗೊಂಡಿರ್ಬೋದು ಅಂದರೆ ಮನೇಲಿ ಏನೂ ಇಲ್ಲ. ಸಾವೇ ಬಂದರು ಮೊನ್ನೆ ಆದರೂ ತಾಯಿ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗಲ್ಲ ಸರ್. ತಾಯಿನೇ.